ದೇವರು ಹೊಟ್ಟೆಗಿನ Sải đầu lẹ. Sải đầu. Nó sẽ lẹ. Side side. nước luôn
ಗ್ರಾಮದ ಆರಾಧ್ಯ ದೈವ ಕಾಳಿವಡಿ ಕನ್ನಡ ನಾಡು ನುಡಿಗೆ ಬಂದಿರತಕ್ಕಂಥ ಸದಾ ಸ್ಮರಣೀಯ ಎಲ್ಲ ಕನ್ನಡದ ಕಟ್ಟಾಳುಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಈ ಒಂದು 69ನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆ ಲಕ್ಕುಂಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಕುಂಡಿ, ಹಾಗೆ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಹಾಗೂ ಎಲ್ಲ ಗುರುಬಳಗ, ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಶುಭಕ್ಕೆ ನಾನು ಎಲ್ಲರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಇದೀಗ ಈ ವರ್ಷದ ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಕೇವಲ ಪ್ರಭಾತ್ ಫೇರಿಯನ್ನು ಮಾಡಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದು, ಈ ಸಾರಿ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ, ಇಲಾಖೆಯ ಆದೇಶದ ಮೇರೆಗೆ ರಾಷ್ಟ್ರ ಸಂಹಿತೆಯನ್ನು, ರಾಷ್ಟ್ರ ಧ್ವಜಾರೋಹಣ ಮಾಡುವುದರ ಮೂಲಕ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂಥ ಈ ಶುಭ ಸಂದರ್ಭಕ್ಕೆ ನಾನು ಇದೀಗ ವೇದಿಕೆಗೆ ನಮ್ಮ SDMCಯ
ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಮಠ ಅವರನ್ನು ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರೌಢಶಾಲೆ SDMC ಅಧ್ಯಕ್ಷರಾಗಿರ್ತಕ್ಕಂಥ ಪರ್ವತಗೌಡರು ಪಾಟೀಲು ವೇದಿಕೆ ಮೇಲೆ ಬರಬೇಕು. ಹಾಗೆ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುರೇಶಣ್ಣ ಚಿಕ್ಕಮಣ್ಣವರು ವೇದಿಕೆಗೆ ಆಗಮಿಸಬೇಕು. ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸಹೋದರಿ ವಿಮಲಿ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯ ಗುರುಮಾರು ಕೂಡ ನಾವು ವೇದಿಕೆಯಲ್ಲಿ ಆಗಮಿಸಬೇಕು. ಹಾಗೆ ಹಿರಿಯರಾಗಿರ್ತಕ್ಕಂಥ ನಿಂಗನಗೌಡರು ಪಾಟೀಲ್ ಕೂಡ ತಾವು ವೇದಿಕೆಗೆ ಬರಬೇಕು. ಕರ್ನಾಟಕ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಗೆಲ್ಗೆ ಧನ್ಯವಾದ ಶ್ರೀಮಾನ್. ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮೂರಿನ ಎಲ್ಲ ಜನಪ್ರತಿನಿಧಿಗಳಿಗೆ ಗಣ್ಯರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಇದೀಗ ಎಲ್ಲ ಹಿರಿಯರು ಇದೀಗ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಮಾಡೋದ್ರ ಮೂಲಕ ಇವತ್ತು ಇದೀಗ ಎಲ್ಲ ಸೇರಿರ್ತಕ್ಕಂಥ ಗಣ್ಯಮಾನ್ಯರು ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಂದರವಾಗಿರ್ತಕ್ಕಂಥ ಈ ಕ್ಷಣ 69ನೆಯ ಕನ್ನಡ ರಾಜ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ಇದೀಗ ನಮ್ಮೂರಿನ ಎಲ್ಲ ಗಣ್ಯರು ತಾಯಿ ಭುವನೇಶ್ವರಿಯ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲ ಕಣ್ತುಂಬಿಕೊಳ್ಳಬೇಕು. ಸುಂದರವಾಗಿರ್ತಕ್ಕಂಥ ಕ್ಷಣ. ತಾಯಿ ಭುವನೇಶ್ವರಿಯ ಪೂಜಾ ಕಾರ್ಯಕ್ರಮ ಇದೀಗ ಎಲ್ಲ ಗಣ್ಯರಿಂದ ನೆರವೇರ್ತಾ ಇದೆ. ಆ ಒಂದು ಪುಣ್ಯ ಕಾರ್ಯದಲ್ಲಿ ತಾವುಗಳೆಲ್ಲ ಭಾಗಿಯಾಗಬೇಕು. ಸಿಕ್ಕತ್ತಿ ಏನು ಸಾಕಂದ
ವೀಣಾ ಆಮ್ಯಾಗ ಹೋಯ್ ಸರಿ ಪೂಜೆ ನಡೆದತ್ತಲ್ಲ ಬಂದವ್ರಿಗೆ ಮಜಾ ಬರ್ತಾರೆ ಇವರೇ ಏನೋ ಬಂದವ್ರು ಮತ್ತೆ ಇದೀಗ ನಾಡ ದೇವಿಯ ಭುವನೇಶ್ವರಿಯ ಭಾವಚಿತ್ರಕ್ಕೆ ನಮ್ಮೆಲ್ಲ ಗುರುಮಾತೆಯರು ಗುರುಗಳು SDMCಯ ಈರುವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಭಕ್ತಿ ಮತ್ತು ಶ್ರದ್ಧೆಯನ್ನು ಅರ್ಪಿಸಿ ನಾಡದೇವಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಚಿತ್ರಣವನ್ನು ತಾವು ಕಣ್ತುಂಬಿಕೊಳ್ತಾ ಇದ್ದೀರಿ. ನಾಡ ಭಕ್ತಿಯನ್ನು ದೇಶಭಕ್ತಿಯನ್ನು ಈ ಮೂಲಕ ತಾವೆಲ್ಲ ಪ್ರದರ್ಶಿಸ್ತಾ ಇದ್ದೀರಿ. ಕನ್ನಡ ನನ್ನದು, ಕನ್ನಡ ಭಾಷೆ ನನ್ನದು ಅನ್ನುವಂಥ ಮನೆ ಹಬ್ಬ ಇವತ್ತಿನ ದಿನ ಮನೆ ಹಬ್ಬ. ಆ ಹಬ್ಬದಲ್ಲಿ ತಾವುಗಳೆಲ್ಲ ಬಹಳಷ್ಟು ಭಕ್ತಿಯಿಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಇದೀಗ ನಾಡಗೀತೆ ಪ್ರಸಾರ ಆಗ್ತದೆ. ತಾವೆಲ್ಲರೂ ಶಾಂತತೆ ಶಿಸ್ತಿನಿಂದ, ಮಕ್ಕಳು ಲಕ್ಕುಂಡಿ ಮಕ್ಕಳು ಅಂದರೆ ಸದಾ ಶಿಸ್ತಿಗೆ ಹೆಸರಿರ್ತಕ್ಕಂಥ ಮಕ್ಕಳು ಸರಿಯಾಗಿ ನಿಲ್ಲಬೇಕು. ತಮ್ಮೆಲ್ಲರಿಗೂ ಕೂಡ ಕುಳಿತಿರ್ತಕ್ಕಂಥ ಯಾವತ್ತು ಕನ್ನಡದ ಕಟ್ಟಾಳಗಳು, ಲಕ್ಕುಂಡಿಯ ಕನ್ನಡದ ಕಟ್ಟಾಳಗಳು ತಾವು ಇದೀಗ ನಾಡಗೀತೆ ಇರೋದರಿಂದ ತಾವೆಲ್ಲ ಎದ್ದಿತ್ಕೊಳ್ಬೇಕು. ಕನ್ನಡದ ಮನಸ್ಸುಗಳು ಇದೀಗ ನಾಡಗೀತೆ ಆಗ್ತದೆ. ಕುಳಿತಿರ್ತಕ್ಕಂಥ ಎಲ್ಲರೂ ತಾವೆಲ್ಲ ಎದ್ದುಕೊಳ್ಬೇಕು ಅಂತ ಹೇಳ್ತಾ ನಾಡಗೀತೆ ಪ್ರಾರಂಭ. जय भारत जननीय कंजाबे जय हे
ಕರ್ನಾಟಕ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ತಮಾಮ್ ಬೈಟಂಗಿ ಬೈಟ್ ಚಾ ಧನ್ಯವಾದಗಳು ಸರ್. ಇದೀಗ ಈ 69ನೇ ಕೃತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕ್ಷೇತ್ರ ದೇವರಾದ ಗಾಳಿಮರಡಿ ಶ್ರೀ ವೀರಭದ್ರೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಶುಭ ಮುಂಜಾನೆಯ ಅತ್ಯಂತ ಸುಂದರವಾದಂತಹ ನಿಸರ್ಗದ ಮಡ್ಲಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆ ಮೇಲೆ ಆಸೀನರಾದಂತಹ ಗಣ್ಯರೆಲ್ಲರನ್ನು ಸ್ವಾಗತಿಸುವಂತಹ ಸೌಭಾಗ್ಯ ಇವತ್ತು ನನ್ನದಾಗಿದೆ. ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಎನ್ನುವಂತೆ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ SDMC ಅಧ್ಯಕ್ಷರಾದಂತಹ ಮಾಂತೇಶನ ಸಂಭ್ರಮಠ ಅವರನ್ನು ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ SDMC ಅಧ್ಯಕ್ಷರಾದಂತಹ ಪರ್ವತಣ್ಣ ಪಾಟೀಲ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇದೀಗ ತಾನೇ ಸಾಕಷ್ಟು ಪರಿಶ್ರಮದಿಂದ ನಮ್ಮ ಗ್ರಾಮ ಪಂಚಾಯತ್ ಬಾವಿಹಾಳ್ ಅಧ್ಯಕ್ಷರಾಗಿ ನೇಮಕವಾಗಿರುವಂತಹ ಸುರೇಶಣ್ಣ ಚಿಕ್ಕಮಠ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶೋಭೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ SN ಸಿಂಗನಳ್ಳಿ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವೇದಿಕೆಯ ಮೆರುಗನ್ನು ಹೆಚ್ಚಿದ್ದಾರೆ. ಅವರನ್ನು ಕೂಡ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯರಾದಂತಹ ಸಂಗನಗೌಡರು ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ. ಅದೇ ರೀತಿಯಾಗಿ ಕೊಡುಗೈ ದಾನಿಗಳು ಹಾಗೂ ಊರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಆದಂತಹ ನಿಂಗನಗೌಡ ಅಜ್ಜ ಪಾಟೀಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ವೇದಿಕೆ ಹಿಂಭಾಗದಲ್ಲಿರುವಂತಹ ಅತ್ಯಂತ ಸುಂದರವಾಗಿ ಕಾಸ್ಟ್ಯೂಮ್ ಡ್ರೆಸ್ ಹಾಕೊಂಡು ಬಂದ ಕೆಲಸ ಏನು ರೂಪಕಗಳನ್ನ ಪ್ರದರ್ಶಿಸಿದಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರನ್ನು ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮದ ಒಂದು ಇಲ್ಲಿವರೆಗೆ ಯಶಸ್ವಿಗೆ ಕಾರಣವಾದಂತಹ ನಮ್ಮ ಮೇಡಮ್ ಅವರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಎಲ್ಗಾರ್ ಮೇಡಮ್ ಅವ್ರನ್ನೂ ಕೂಡ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಗುರುಮಾತೆಯರ ಪರವಾಗಿ ವಿದ್ಯಾರ್ಥಿ ಪ್ರತಿನಿಧಿಗಳ ಪರವಾಗಿ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಊರಿನ ನಾಗರಿಕ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪ್ರೌಢಶಾಲೆಯ ಗುರುಗಳು ಗುರುಮಾತೆಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಗುರುಗಳು ಗುರುಮಾತೆಯರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಂಗನವಾಡಿ ಟೀಚರ್ಸ್ ಎಲ್ಲ ಬಂದಿದ್ದಾರೆ, ಕಾರ್ಯಕರ್ತೆಯರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಅಡುಗೆ ಸಿಬ್ಬಂದಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಬಂದಿರುವಂತಹ ಸರ್ವೆ ಕಾರ್ಯಕರ್ತರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಊರಿನ ನಾಗರಿಕರೆಲ್ಲರೂ ಕೂಡ ಬಂದಿದ್ದೀರಿ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿ ಪ್ರತಿನಿಧಿಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಅವರು ಹಾಗೂ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಅವರಿವರೆನ್ನದೆ ತಮ್ಮೆಲ್ಲರನ್ನ ಬಹಳ ಪ್ರೀತಿ ಮತ್ತು ವಿಶ್ವಾಸ ಆತ್ಮೀಯತೆಯಿಂದ ತಮ್ಮನ್ನೆಲ್ಲ ಸ್ವಾಗತಿಸಿರ್ತಕ್ಕಂಥ ಸಹೋದರ ಶಿಕ್ಷಕರಾಗಿರ್ತಕ್ಕಂಥ RR ದುಗಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟ
ಈ ಒಂದು ರೂಪಕವನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಬಹುಶಃ ಅವರು ರೂಪಕವನ್ನು ಮಾಡಿರ್ತಕ್ಕಂಥ ಆ ಪಾತ್ರದಲ್ಲಿ ಅವರ ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇವತ್ತು ಅವ್ರು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಸರ್ವಜ್ಞ ಇರ್ಬೋದು, ಒಣಕೆ ಒಬ್ಬವ ಇರ್ಬೋದು, ಸಂಗೊಳ್ಳಿ ರಾಯಣ್ಣಗಳು, ಸರ್ವಜ್ಞ, ಭಾರತ ಮಾತೆ, ಕರ್ನಾಟಕ ಮಾತೆ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಇವತ್ತು ಅವ್ರು ಏನಾಗಿಬಿಟ್ಟಿದ್ದಾರೆ ಅಂದ್ರೆ ಈ ಒಂದು ದಿನ ಅವರು ಪೂರ್ತಿ ಅವರ ಒಣಕೆ ಒಬ್ಬವುಗಳಂದ್ರೆ ಒಣಕೆ ಒಬ್ಬವುಗಳ ಅವರು ಇವತ್ತು ಅಷ್ಟು ಒಳ್ಳೆಯ ರೀತಿಯಿಂದ ಅವರು ತಯಾರಿಯಾಗಿ ಬಂದಾರೆ. ಅವ್ರ ತಯಾರಿ ಆಗಲಿಕ್ಕೆ ಅವ್ರ ತಾಯಿ ಮತ್ತು ತಂದೆಯೂ ಕಾರಣ. ಅವರೇ ಇವತ್ತು ನಮ್ಮ ಪ್ರೈಮರಿ ಸ್ಕೂಲಿಂದ ತಯಾರಿ ಮಾಡಿ ಸರ್. ಆ ಎಲ್ಲ ತಂದೆ ತಾಯಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರೌಢಶಾಲೆಯಿಂದನೂ ಕೂಡ ತಾವು ಒಳ್ಳೆಯ ರೂಪಕದಲ್ಲಿ ತಾವೆಲ್ಲ ಇವತ್ತು ಇದ್ದೀರಿ. ತಮಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಿದ್ದೀನಿ. ನೀವೆಲ್ಲರೂ ಸಾಲಾಗಿ ಈ ಎಲ್ಲ ಮಕ್ಕಳಿಗೆ ಒಂದು ಜೋರಾದ ಒಂದು ಚಪ್ಪಾಳೆ ಬರಬೇಕು. ಯಾಕಂತಂದ್ರೆ ಅವರು ಇವತ್ತು ಪೂರ್ತಿ ಅವ್ರು ನಮ್ಗೆ ಹೆಂಗೆ ಕಾಣ್ತಾರೆ ಅಂತಂದ್ರೆ ಚೆನ್ನಮ್ಮನಂಗೆ ಕಾಣಕ್ತಾರು. ಆ ಎಲ್ಲ ರೂಪಕಗಳೆಲ್ಲ ತಾವು ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ತಾ ನೀವು ಸಾಲಾಗಿ ಇಲ್ಲಿ ಬಂದು ಕೂತ್ಕೊಳ್ರಿ. ಸಾಲಾಗಿ ಬರ್ರಿ, ಹಂಗೆ ಬಾಯ್. ಹಾಂ, ಇಲ್ಲಿ ಬರ್ರಿ, ಹಿಂಗೆ ಬರ್ರಿ, ಮನವಿ ಹಿಂಗೆ ಬೇಗ ಹೇಳಿ, ಸಾಲಿಡ್ದವ್ರು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಾಡಿ ಯಾರು ಮಾಡ್ಸಲ್ಲ ಇಲ್ಲಿ ಸರ್, ಇಲ್ಲೇ ಬ್ಯಾಕ್ ಸರ್, ಹಿಂಗೆ ಬರೋಣ. ಇದೀಗ ಕಾರ್ಯಕ್ರಮಗಳು ಬಹಳ ಇರೋದ್ರಿಂದ ನಾವು ಬೇಗನೆ ಕಾರ್ಯಕ್ರಮವನ್ನು ಮುಗಿಸೋಣ. ಯಾಕಂದರೆ ಬಿಸಿಲು ಭಾಳ ಆಗುವಂಥ ಸಂಭವ ಇರೋದ್ರಿಂದ ಇದೀಗ ನಮ್ಮ ಊರಿಗೆ, ನಮ್ಮ ಲಕ್ಕುಂಡಿಗೆ ಈ ಸಲ ಹಬ್ಬ, ಮತ್ತೊಂದು ವಿಶೇಷ ಹಬ್ಬ ಅಂತಂದರೆ ನಮ್ಮ ಊರಿಗೆ ಕೀರ್ತಿ ತಂದಿರತಕ್ಕಂಥದ್ದು ಇನ್ನೊಂದು ಅಂತಂದರೆ ಈ ಸಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆ ನಮ್ಮೂರಿಗೆ ಬಂದದ್ದು. ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥವರು ನಿಮ್ಮೆಲ್ಲರ ಪರಿಚಿತರು, ಆತ್ಮೀಯರು, ಮೃದು ಹೃದಯ, ನೋಡಕ್ಕೆ ಭಾಳ ಸ್ಟ್ರಾಂಗ್ ಕಂಡ್ರು ಅವರಲ್ಲಿ ಮಾತೃತ್ವ ಹೃದಯನ ಹೊಂದಿರತಕ್ಕಂಥ ನಮ್ಮ ಸುರೇಶ್ ಪತ್ರಯ್ಯ ಚಿಕ್ಕಮಠರವರು ಈ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದು ಜೋರಾದ ಒಂದು ಚಪ್ಪಾಳೆ ಮೂಲಕ ಮೊದಲನೇದಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಆ ಅಭಿನಂದನೆಯ ಪೂರಕವಾಗಿ ಇವತ್ತು ನಮ್ಮ ಶಾಲೆಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅವರನ್ನ ವಿದ್ಯುಕ್ತವಾಗಿ ಮೊದಲ ಕಾರ್ಯಕ್ರಮಕ್ಕೆ ಈಗಾಗಲೇ ಅವರು ಸದಸ್ಯರಾಗಿ ಬಹಳ ಕಾರ್ಯಕ್ರಮವನ್ನು, ಅಭಿಮಾನಿಗಳಾಗಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮೊದಲ ವೇದಿಕೆಯನ್ನು ಹಂಚಿಕೊಂಡಿದ್ದರಿಂದ ಇದೀಗ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇದೀಗ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ಕಾರಣ ನಮ್ಮ ಅಧ್ಯಕ್ಷರು, ನೂತನ ಅಧ್ಯಕ್ಷರು ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು ಎಂದು ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಸನ್ಮಾನ ಕಾರ್ಯಕ್ರಮ, ಈ ಒಂದು ಒಳ್ಳೆಯ ವೇದಿಕೆ, ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಇದೀಗ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಎಂದು ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಒಂದು ಚಪ್ಪಾಳೆ ಬರಬೇಕು ಮಕ್ಕಳಿಂದ, ಅಭಿಮಾನದ ಪೂರಕವಾಗಿರ್ತಕ್ಕಂಥ ಒಂದು ಚಪ್ಪಾಳೆ ಇರಬೇಕು. ಮೊದಲನೇದಾಗಿ ನಮ್ಮ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ, ಪ್ರಧಾನ ಗುರುಮಾತೆಯರು, ಸರ್ವ ಗುರು ಬಳಗ, ಆ ಎಲ್ಲ ಗುರುಗಳ ಪರವಾಗಿ ಇದೀಗ ಸುರೇಶಣ್ಣ ಪತ್ರಯ್ಯ ಚಿಕ್ಕಮಠರವರಿಗೆ ನೂತನ ಬಾವಿಯಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯನ್ನ ಪದಗ್ರಹಣ ಮಾಡಿರ್ತಕ್ಕಂಥ ಇದೀಗ ಇನ್ನೊಂದು ನಮ್ಮ ಪ್ರೌಢಶಾಲೆಯ ಮನವಿಯನ್ನ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ VM ವಾಲಿ ಸರ್ ಅವರು ಇದೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅರ್ಪಿಸಲು ಇಚ್ಛಿಸಿದ್ದಾರೆ. ದಯಮಾಡಿ ನಮ್ಮ ಅದು ಗೊತ್ತಿಲ್ಲ, ಹೇಳ್ತಾರೆ ಸರ್, ದಯಮಾಡಿ ಯಾರು ಗದ್ದಲ ಮಾಡಬೇಡ್ರಿ. ಯಾಕಂದ್ರೆ ಈ ಸಂದರ್ಭಗಳು ಒಮ್ಮೆ ಮಾತ್ರ ಸಿಗುವಂಥ ಕೆಲವೊಂದಷ್ಟು ಸಂದರ್ಭಗಳನ್ನು ನಾವು ಅದನ್ನು ಬಳಸ್ಕೊಳ್ಬೇಕಾಗ್ತದೆ. ಇದೀಗ
ಆ ಬೇಡಿಕೆಗಳನ್ನು ಸರ್ ಅವರು ಸಭೆಯ ಮುಂದೆ ಇಡ್ತಾ ಇದ್ದಾರೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. 69ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಕನ್ನಡ ನಮ್ಮ ಉಸಿರು. ನಾವು ನಾಡಗೀತೆಯನ್ನು ಹಾಡ್ತೀವಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತಿ. ಎಲ್ಲವೂ ಕನ್ನಡಮಯ. ಇವತ್ತಿನ ದಿನ ಪ್ರತಿಯೊಂದು ಕನ್ನಡಮಯ. ಅತ್ಯಂತ ವಿಜೃಂಭಣೆಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ ಆಚರಿಸಲಾಗ್ತಾ ಇದೆ. ಈ ಸಲ ವಿಶೇಷ ಎನ್ನುವಂತೆ ಧ್ವಜಾರೋಹಣವನ್ನು ಕೂಡ ಮಾಡಲಾಗಿದೆ. ಕೆಲವೊಬ್ಬರಿಗೆ ಸಂಶಯ ಇರ್ಬೋದು, ರಾಷ್ಟ್ರ ಧ್ವಜವನ್ನು ಹಾರಿಸಲಾಗಿದೆ, ಕನ್ನಡ ಧ್ವಜ ಯಾಕಿಲ್ಲ ಅಂಥೇಳಿ. ಪ್ರಮುಖ ಕಾರಣ, ನಮ್ಮ ದೇಶ ಅಖಂಡ ದೇಶ. ಎಲ್ಲ ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜವನ್ನು ನೀಡ್ತಾ ಹೋದರೆ ಅದು ನಮ್ಮ ಶತ್ರು ದೇಶಗಳಿಗೆ ಅಸ್ತ್ರವಾಗಿ ಬಿಡ್ತದೆ. ನಮ್ಮನ್ನು ಒಡೆದು ಆಳಲಿಕ್ಕೆ ಅದು ಅವಕಾಶ ಕೊಡ್ತದೆ ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಯಾವುದೇ ರಾಜ್ಯಗಳಿಗೆ ಪ್ರತ್ಯೇಕ ಧ್ವಜವನ್ನು ಅನುಮತಿಸಿಲ್ಲ. ಆ ಒಂದು ಕಾರಣದಿಂದ ಇವತ್ತಿನ ದಿನ ನಾವು ರಾಷ್ಟ್ರಧ್ವಜದ ಅಡಿಯಲ್ಲಿ ಕನ್ನಡ ನಾಡಿನ ಈ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಕನ್ನಡ ನಮ್ಮ ಉಸಿರಾಗಿರಬೇಕು. ಬೇರೆ ಭಾಷೆಗಳನ್ನು ಗೌರವಿಸೋಣ, ಆದರೆ ಕನ್ನಡವನ್ನು ಪ್ರೀತಿಸೋಣ. ನಮ್ಮ ತಾಯಿ ಕನ್ನಡ ತಾಯಿ. ಬೇರೆಯವರಿಗೆ ಬೇಕಾದ್ರೆ ನಾವು ದೊಡ್ಡಮ್ಮ ಅನ್ನೋನು, ಆದರೂ ಕೂಡ ನಮ್ಮ ತಾಯಿ ಯಾವಾಗಿರಲೂ ಕನ್ನಡ. ಅನೇಕ ಜಾತಿಗಳಿಗೆ ಆಶ್ರಯ ನೀಡಿದಂತಹ ಅನೇಕ ಕವಿಗಳನ್ನು ಹೊಂದಿರತಕ್ಕಂಥ ರನ್ನ, ಪೊನ್ನ, ಜನ್ನ, ಬಸವಣ್ಣ, ಕನಕದಾಸರು, ಪುರಂದರದಾಸರು, ಈ ರೀತಿಯಾಗಿ ಅನೇಕ ಮಹಾತ್ಮರಿಗೆ ಜನ್ಮ ನೀಡಿರ್ತಕ್ಕಂಥ ಈ ಒಂದು ಭೂಮಿ ಪವಿತ್ರ ಭೂಮಿ. ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲಗಳು ಹೆಮ್ಮೆಯನ್ನು ಪಡಬೇಕು. ಒಮ್ಮೆ ಚಪ್ಪಾಳೆಯೊಂದಿಗೆ ಎಲ್ಲರೂ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಜಯವಾಗಲಿ ಅಂತ ಹೇಳೋಣ. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶಣ್ಣ ಚಿಕ್ಕಮಠರವರು ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಿಬ್ಬಂದಿ ವತಿಯಿಂದ ಅವರಿಗೆ ನಾವು ಶುಭವನ್ನು ಹಾರೈಸೋಣ. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಅಭಿವೃದ್ಧಿಗಾಗಿ ಕೆಲವು ವಿಚಾರಗಳನ್ನು ನಾವು ಮನವಿ ಮೂಲಕ ಸಲ್ಲಿಸ್ತಾ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಅಡುಗೆ ಕೋಣೆಗೆ ಬೋರ್ವೆಲ್ನಿಂದ ನೀರಿನ ಪೈಪ್ಲೈನ್ ವ್ಯವಸ್ಥೆ, ವಿದ್ಯಾರ್ಥಿನಿಯರ ಕೈ ತೊಳೆಯುವ ಕಟ್ಟೆ, ಮೂತ್ರಿಗಳು ಹಾಗೂ ಶೌಚಾಲಯಗಳ ನಿರ್ಮಾಣ, ಮಕ್ಕಳ ಹಿತದೃಷ್ಟಿಯಿಂದ ಕಾಂಪೌಂಡ್ ಗೋಡೆ ಎತ್ತರಗೊಳಿಸುವುದು, ವರ್ಗ ಕೋಣೆಗಳಿಗೆ ಬಣ್ಣದ ವ್ಯವಸ್ಥೆ, ನಮ್ಮ ಪ್ರೌಢಶಾಲೆ ಹೆಸರಿನೊಂದಿಗೆ ಕಮಾನು ನಿರ್ಮಾಣ. ಈಗಾಗಲೇ ಪ್ರಾಥಮಿಕ ಶಾಲೆಗೆ ನಿರ್ಮಾಣ ಆಗಿದೆ, ಅದೇ ರೀತಿಯಾದಂಥ ಕಮಾನನ್ನು ಪ್ರೌಢಶಾಲೆಯು ಕೂಡ ನಿರ್ಮಾಣ ಮಾಡಲಿ ಅಂತ ನಮ್ಮದೊಂದು ವಿನಂತಿ. ಎಲ್ಲ ವರ್ಗ ಕೋಣೆಗಳಿಗೆ ವಿದ್ಯುತ್ ಸಂಪರ್ಕ. ಅತಿ ಹೆಚ್ಚು ಮಳೆಯಿಂದಾಗಿ ಕೆಲವು ವರ್ಗ ಕೋಣೆಗಳು ಸೋರುತ್ತಿದ್ದು ಅವುಗಳನ್ನು ರಿಪೇರಿ ಮಾಡಿಸುವುದು. ಇವು ಹಲವಾರು ಇದ್ದಾಗಲೂ ಕೂಡ ಆದ್ಯತೆ ಮೇರೆಗೆ ಕೆಲವನ್ನು ಆಯ್ಕೆ ಮಾಡಿಕೊಂಡು ಅವರು ಈ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಈ ಒಂದು ಶುಭ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಸತ್ಕರಿಸಿ ಸನ್ಮಾನಿಸಿ ಶಾಲೆ ಬೇಡಿಕೆಗಳ ಮನವಿಯನ್ನು ಅರ್ಪಿಸಿರ್ತಕ್ಕಂಥ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ವಿ ಎಂ ವಾಲಿ ಸರ್ ಅವರಿಗೆ ಧನ್ಯವಾದ ತಿಳಿಸಿದ್ದೇನೆ. ಇದೀಗ ಮಕ್ಕಳಿಂದ
ಭಾಷಣ, ಹಾಡು, ನೃತ್ಯ, ಕನ್ನಡ ಹಬ್ಬಕ್ಕಾಗಿ ಆ ವಿದ್ಯಾರ್ಥಿಗಳು ಸಿದ್ಧತೆಯಲ್ಲಿದ್ದಾರೆ. ದಯಮಾಡಿ ಶಾಂತತೆಯಿಂದ ಅವುಗಳನ್ನು ನಾವು ಆಲಿಸೋಣ. ಇದೀಗ ಭಾಷಣಗಳನ್ನು ನಾನು ಮೊದಲೇದಾಗಿ ಹೇಳ್ತೀನಿ. ಮೊದಲೇದಾಗಿ ಸಂಜನಾ ಬಸಟ್ಟಿ ಅವರು ತಮ್ಮ ಭಾಷಣಕ್ಕಾಗಿ ಬರಬೇಕು. ಅದಾದ ನಂತರ ಹಾಡು ವೈಷ್ಣವಿ ಕುಲಕರ್ಣಿ ಹಾಗೂ ಸಂಘಟಕರು ಅವ್ರ ಸಿದ್ಧತೆಯಲ್ಲಿರಬೇಕು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪು ಅವರ ಮಾತುಗಳನ್ನು ನನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖ್ಯೋಪಾಧ್ಯಾಯರು, ಗುರು ಬಳಗ ಹಾಗೂ ಊರಿನ ಗುರು ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ. ಕನ್ನಡಿಗರು ಕಾತುರದಿಂದ ಕಾಯುತ್ತಿದ್ದಂಥ ದಿನ ಬಂದೇ ಬಿಟ್ಟಿತು. ಕರ್ನಾಟಕವನ್ನು ಮೊದಲು 4 ಭಾಗಗಳಾಗಿ ವಿಂಗಡಿಸಿದ್ದರು. ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಸಂಸ್ಥಾನ. 1973 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ನಮ್ಮ ಕನ್ನಡ ಬಾವುಟದ ವಿಶೇಷತೆ ಏನೆಂದರೆ ಇದು ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ಮಾತ್ರವಾಗಿರದೆ, ಹಳದಿ ಬಣ್ಣವು ಶಾಂತಿಯ ಸಂಕೇತ ಮತ್ತು ಕೆಂಪು ಬಣ್ಣವು ಧೈರ್ಯದ ಸಂಕೇತವಾಗಿದೆ. ಜೊತೆಗೆ ಹಳದಿ ಬಣ್ಣವು ಅರಿಶಿನ ಮತ್ತು ಕೆಂಪು ಬಣ್ಣವು ಕುಂಕುಮದ ಸಂಕೇತವಾಗಿದೆ. ಕನ್ನಡಿಗರು ಕ್ರಾಂತಿಗೂ ಸೈ ಶಾಂತಿಗೂ ಸೈ ಎಂಬ ಸಂದೇಶವನ್ನು ಸೂಚಿಸುತ್ತದೆ. ಕರ್ನಾಟಕದ ಕುಲಪುರೋಹಿತ ಎಂಬ ಬಿರುದನ್ನು ಪಡೆದ ಆಲೂರು ವೆಂಕಟರಾಯವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ಕರ್ನಾಟಕ ಏಕೀಕರಣ ಚಳವಳಿಗೆ ಕಾರಣದ ವ್ಯಕ್ತಿಗಳೆಂದರೆ ಕುವೆಂಪು, ದ.ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಬಿ.ಎಂ. ಶ್ರೀಕಂಠಯ್ಯ, ಇನ್ನೂ ಹಲವಾರು ಅನೇಕ ವ್ಯಕ್ತಿಗಳು ಕರ್ನಾಟಕ ಏಕೀಕರಣಕ್ಕೆ ಕಾರಣರಾಗಿದ್ದಾರೆ. ಇವರನ್ನು ಸ್ಮರಿಸುವಂಥ ದಿನ ಇಂದಾಗಿದೆ. ನಾವು ಕನ್ನಡವನ್ನು ಎಂದಿಗೂ ಬಿಟ್ಟು ಹೋಗಬಾರದು. ಬೇರೆ ಭಾಷೆಯನ್ನು ಕಲಿಯುವುದು ಖಂಡಿತ ತಪ್ಪಲ್ಲ, ಆದರೆ ಬೇರೆ ಭಾಷೆಯನ್ನು ಕಲಿತು ಕನ್ನಡ ಮರೆಯುವುದು ತಪ್ಪು ಎಂದು ಹೇಳುತ್ತಾ ನನ್ನ ಇಷ್ಟು ಚಿಕ್ಕ ಭಾಷೆಗೆ ಚೊಕ್ಕ ವಿರಾಮ. ಜಯ ಕರ್ನಾಟಕ. ತಮ್ಮ ಕನ್ನಡದ ಅಭಿಮಾನವನ್ನು ಶಬ್ದದ ರೂಪದಲ್ಲಿ ಹೇಳಿರ್ತಕ್ಕಂಥ ಸಂಜನಾ ಬಸಟ್ಟಿ ಅವರಿಗೆ ಧನ್ಯವಾದಗಳು. ಇದೀಗ ವೈಷ್ಣವಿ ಕುಲಕರ್ಣಿ ಹಾಗೂ ಸಂಗಡಿಗರು ಹಚ್ಚೇವು ಕನ್ನಡ ದೀಪ ಅನ್ನುವಂಥ ಹಾಡಿಗೆ ತಾವು ಬರ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಪ್ರಾಥಮಿಕ ವಿಭಾಗದಿಂದ ಸಮರ್ಥ್ ಸಿ ಕುಂದ್ರನಾಳ್ ಅವರು ಭಾಷಣಕ್ಕೆ ಸಿದ್ಧತೆಯಲ್ಲಿರಬೇಕು. ನಮ್ಮವರು ಗಳಿಸಿದ
ನನ್ನ ಸಹೋದರ ಸಹೋದರಿಯರೇ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ 1956 ನವೆಂಬರ್ 1ರಂದು ಇದನ್ನು ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಲಾಗಿತ್ತು. ಕರ್ನಾಟಕ ಏಕೀಕರಣದಲ್ಲಿ ಹುಯಿಲ್ಗೊಳ ನಾರಾಯಣ ರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಬರೆದರು. ಅದು ಅತ್ಯಂತ ಪ್ರಸಿದ್ಧಿಯಾಗಿದೆ. ಕರ್ನಾಟಕದ ಕುಲಪುರೋಹಿತ ಎಂದು ಕರೆಯುವ ಆಲೂರು ವೆಂಕಟರಾಯರು ಕನ್ನಡ ನಾಡು-ನುಡಿಗಳ ಬಗೆಗೆ ತಿಳಿಸಲು ಕನ್ನಡಿಗರಿಗೆ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದರು. ಅದನ್ನು ಎಲ್ಲರಿಗೂ ಪ್ರಕಟಿಸಿದರು. 1956ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ಬರೆದರು. ಅದು ಕನ್ನಡಿಗರ ಹೃದಯ ತಟ್ಟಿತು. ಆದ್ದರಿಂದ ಅದನ್ನು ಈಗಲೂ ಕೂಡ ನಾವು ಹಾಡುತ್ತೇವೆ. ಕರ್ನಾಟಕ ಏಕೀಕರಣಕ್ಕೆ ಬೆಂಬಲ ನೀಡಿದವರಲ್ಲಿ ಮಹಾತ್ಮ ಗಾಂಧೀಜಿ, ಕುವೆಂಪು, ಆಲೂರು ವೆಂಕಟರಾಯರು, ಹುಯಿಲ್ಗೊಳ ನಾರಾಯಣ ರಾವ್ ಅವರು ಮುಂತಾದವರು ಬೆಂಬಲ ಕೊಟ್ಟರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲರನ್ನ ತನ್ನ ಅಂತ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಎಲ್ಲೆಡೆ ಕನ್ನಡ ಬೆಳಗಲಿ, ಎಲ್ಲೆಡೆ ಕನ್ನಡ ಮೊಳಗಲಿ ಎಂದು ಆಶಿಸುತ್ತಾ ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ಹೆಮ್ಮೆಯ ಕನ್ನಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1ರಂದು ನಾವೆಲ್ಲ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರೂ ಒಗ್ಗೂಡಿ ಹೆಮ್ಮೆಯಿಂದ ಆಚರಿಸುತ್ತೇವೆ. ನವೆಂಬರ್ 1 ಇದು ಭಾರತದ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡಬೇಕಾದಂತಹ ಮಹತ್ವಪೂರ್ಣವಾದ ದಿನ ಇದಾಗಿದೆ. ಈ ದಿನವನ್ನು ಕನ್ನಡ ಹಬ್ಬ ಅಥವಾ ಕರ್ನಾಟಕ ರಚನಾ ದಿನ ಎಂದು ಕರೆಯುತ್ತಾರೆ. ಏಕೆಂದರೆ 1956 ನವೆಂಬರ್ 1ರಂದು ದಕ್ಷಿಣ ಭಾರತದಲ್ಲಿ ಎಲ್ಲ ಕನ್ನಡ ಭಾಷೆಯನ್ನು ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ನಂತರ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಕರ್ನಾಟಕವು ಹುಟ್ಟಿದೆ. ಕರ್ನಾಟಕವನ್ನು ಕರುನಾಡು, ಕಪ್ಪು ಮಣ್ಣಿನ ನಾಡು, ಕಮ್ಮಿತ್ತು ನಾಡು ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಇನ್ನು ಕರ್ನಾಟಕದ ಏಕೀಕರಣದ ಬಗ್ಗೆ ಶ್ರಮಿಸಿದ ಮೊದಲ ವ್ಯಕ್ತಿ ಅಂದರೆ ಆಲೂರು ವೆಂಕಟರಾಯರು. ಜೊತೆಗೆ ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, BM ಕೃಷ್ಣರಾವ್, AM ಶ್ರೀಕಂಠಯ್ಯ ಪ್ರಮುಖರಾಗಿದ್ದಾರೆ. ಇನ್ನು ಈ ದಿನದಲ್ಲಿ ಕೆಂಪು ಹಳದಿ ಬಾವುಟವನ್ನು ಹಾರಿಸುವ ಮೂಲಕ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಮತ್ತು ನಾಡಗೀತೆಯನ್ನು ಕುವೆಂಪು ಅವರು ಬರೆದಿರುವ ನಾಡಗೀತೆಯನ್ನು ಹಾಡುತ್ತೇವೆ. ನಮ್ಮ ಬಾವುಟದ ವಿಶೇಷವೇನೆಂದರೆ ಇದು ಕೆಂಪು ಹಳದಿ ಬಣ್ಣವು ಅರಿಶಿನ ಕುಂಕುಮದ ಸಂಕೇತವಾಗಿದೆ. ಎಲ್ಲಾದರೂ ಎಂತಾದರೂ ಇರು, ನೀನು ಎಂದೆಂದಿಗೂ ನೀ ಕನ್ನಡನಾಗಿರು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾದ ಗುರುಗಳೇ, ಗುರುಮಾತೆಯರೇ ಹಾಗೂ ಊರಿನ ಗಣ್ಯರೇ ಮತ್ತು ನನ್ನ ನೆಚ್ಚಿನ ಗೆಳೆಯರೇ, ಎಲ್ಲರಿಗೂ 77ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಈ ದಿನವನ್ನು ಕರ್ನಾಟಕದ ರಚನಾ ದಿನ ಅಥವಾ ಕರ್ನಾಟಕದ ದಿನ ಎಂದು ಹೇಳುತ್ತೇವೆ. ನಾವು ಆಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ ಎಂಬ ಅರ್ಥಗರ್ಭಿತ ಹಾಡನ್ನು ಮೆಲುಕು ಹಾಕುತ್ತಾ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವಂತಹ ಬಹುತೇಕ ಹಿಂದೂಗಳು, ಮುಸ್ಲಿಮ್ಸರು ಹಾಗೂ ಕ್ರಿಶ್ಚಿಯನ್ನರನ್ನು ಧರ್ಮ ಭೇದವಿಲ್ಲದೆ ಎಲ್ಲರೂ ಕೆಂಪು ಹಳದಿ ಬಾವುಟವನ್ನು ಹಾರಿಸಿ ನಮ್ಮ ರಾಜ್ಯದ ನಾಡಗೀತೆಯಾದ ಜೈ ಭಾರತ ಜನನೀಯ ತನುಜಾತೆ ಎಂಬ ಹಾಡನ್ನು ಎಲ್ಲೆಡೆ ಹಾಡುತ್ತೇವೆ. 1956ರಲ್ಲಿ ದಕ್ಷಿಣ ಭಾರತದ ಮದ್ರಾಸ್, ಮುಂಬೈ ಹಾಗೂ ಹೈದರಾಬಾದ್ ಪ್ರಾಂತ್ಯಗಳನ್ನು ಸೇರಿದಂತೆ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ಕನ್ನಡಿಗರ ನಾಡು ಮೈಸೂರು ರಾಜ್ಯದಿಂದ ಕರ್ನಾಟಕದವರೆಗೆ ಇದೆ ಎಂದು ಹೇಳಬಹುದು. 1973ರಲ್ಲಿ
ಈ ಬಗ್ಗೆ ಚರ್ಚೆ ಎದ್ದಿದ್ದು 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಾಗ ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ರಾಜ್ಯವು ರೂಪುಗೊಂಡಾಗ 19 ಜಿಲ್ಲೆಗಳನ್ನು ಒಳಗೊಂಡಿತ್ತು. 1905ರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಸೇರಿದ್ದಾಗ ಕರ್ನಾಟಕದ ಏಕೀಕರಿಸುವ ಕನಸನ್ನು ಕಂಡ ಪ್ರಥಮ ವ್ಯಕ್ತಿ ಎಂದು ಕೂಡ ಅವರನ್ನು ಕರೆಯಬಹುದು. ಕರ್ನಾಟಕ ಏಕೀಕರಣ ಚಳವಳಿಗೆ ಬೆಂಬಲ ನೀಡಿದವರೆಂದರೆ ಕುವೆಂಪು, ಆಲೂರು ವೆಂಕಟರಾಯ್ ಮತ್ತು BM ಶ್ರೀಕಂಠಯ್ಯನವರು ಅನೇಕರು ಸೇರಿದಂತೆ ಇವರು ಪ್ರಮುಖರು. ಇಂತಹ ದಿನದಂದು ಅಂತಹ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸಬೇಕಾದ ದಿನ ಇದು ಎಂದು ನಾನು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ. ನಿತ್ಯ ಹರಿದ್ವರ್ಣವನದ ತೇಜ ಗಂಧ ತರುಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಲಾ 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 ಲಾ. ಹಣವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ. ಈ ನಸ್ತರ ನಿರ್ನಸ್ತರ ಮನಗುಜಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಲಾ 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 ಲಾ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನೆ ಗಡುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿ ಉತ್ತುಂಗದ ನಿರುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಇವತ್ತಿನ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಸತ್ಕಾರ ಸಮಾರಂಭ ಮಾಡಿದಿರಿ. ಅವರಿಗೆ ನಾನು ತುಂಬ ಚಿರುಣಿ. ನಮಗೆ ಹೆಚ್ಚು ಮಾತಾಡೋಕ್ಕಿರಲಿಲ್ಲ ಅಂದ್ರೆ ಹೆಚ್ಚು ನಮಗೆ ಮಾತಾಡೇ ಇಲ್ಲ ಸರ್. ಇವತ್ತು ಫಸ್ಟ್ ಮಾತಾಡೋದು. ಇವತ್ತು ನಮ್ಮ ಕನ್ನಡ ಶಾಲೆಯ ಒಂದು ಸುಧಾರಣೆಯನ್ನು ನಮ್ಮ ಅಧ್ಯಕ್ಷರು ಮೇಡಮ್ ಅವ್ರು ಹೇಳಿದರು. ಈ ಜೊಡಾಖಂಡಿ ಒಂದು ಮಾಡಂತ ಹೇಳಿದರು. ಆಮೇಲೆ ಇಲ್ಲಿಂದ ನೀರಿನ ಪೈಪ್ಲೈನ್ ಒಂದು ಮಾಡಂತ ಹೇಳಿದರು. ಈಗ ನಾಳೆ ಅದನ್ನು ಮಾಡಿರಿ, ಅಲ್ಲಿ ಏನದು ನಾ ಅಮೌಂಟ್ ಮಾಡ್ತೇನೆ. ಮತ್ತು ನೀರಿನ ಟ್ಯಾಂಕ್ ಏನಿದ್ದಳು ಅಲ್ಲಿ ಅದನ್ನು ಮಾಡಿರಿ. ನೀನು ಯಾರು ಹೇಳ್ತಾನು, ಯಾಕಂದ್ರೆ ಕಾಲಾವಕಾಶ ಬರೋ 15 ಹೇಳ್ತೀವಿ. ನಮಗೆ ಅವಕಾಶ ಮಾಡಿಲ್ಲ. ಈ ಎಲ್ಲ ಮನೆಗೆ ಕೊಡ್ತೇವೆ ಅಂತೇಳಿ ಮಾತು ಕೊಡೋದಿಲ್ಲ. ನಾವು ಎಷ್ಟು ಆಗ್ತಾವೆ ಅಷ್ಟು ಮಾಡ್ತೇವೆ. ಈಗ ಕನ್ನಡ ಶಾಲೆದ ಒಂದು ಇದೊಂದು ಗಜ ಇದ್ರೆ ಮಾಡಿರಿ. ಆಮೇಲೆ ಈ ಪೈಪ್ಲೈನ್ ಇದೊಂದು ನಾಳೆ ಮಾಡಿವ್ರಿ. ಅದೇನೋ ನಾವು ಇದು ಮಾಡ್ತೇನೆ ರೀ. ಆಮೇಲೆ ಪ್ರೌಢ ಶಾಲೆ ಇದೆ. ಅಡುಗೆ ಕೋಣೆಯನ್ನು ಬೋರ್ವೆಲ್ ಹಾಕ್ಸೋದು ರೀ. ನೀರಿನ ಟ್ಯಾಂಕ್ ಪೈಪ್ಲೈನ್ ವ್ಯವಸ್ಥೆ ರೀ. ಅದು ನಾಳೆ ಮಾಡ್ತೇನೆ ರೀ. 4 ಮಾಡ್ತೇನೆ. ಆಮೇಲೆ ವಿದ್ಯಾರ್ಥಿ ಕೈ ತೊಳೆದು ತೊಟ್ಟೊಂದು ಮಾಡ್ತೇನೆ ನಮ್ಮ ಅವಧಿಯೊಳಗೆ. ಆಮೇಲೆ ಮೂತ್ರಿ ವಿಮಾನವನ್ನು ಮೊದಲು ಪಂಚಾಯತಿಯಿಂದ ಹಾಕಿದ್ದೀವಿ ರೀ. ಅದನ್ನು ಯಾರು ಮಾಡೋಕೆ ಆಗಲಿಲ್ಲ. ಮತ್ತು ಈಗ ಅವ್ರು ಹಾಕ್ತಾವೆ, ಯಾರು ಮಾಡಿಸೋದು ಮಾಡಿಸ್ರಿ. ಈಗ ಯಾರು ಕೊಡ್ಸಿ ನಾವು ಹಾಕಿದ್ದು ಅದು ಅಮೌಂಟ್ ಸಂಬಂಧ ಬಂದೈತಿ ಸರ್. ಅಲ್ಲ ಇನ್ನೇನು ತಿನ್ನ ಅದು ಮೊದಲು ಹಾಕಿದ್ದೀವಿ ರೀ ನಾವು. ನಿಮಗೂ ಗೊತ್ತೈತಿ. ಅದು ಮಾಡೋಕೆ ಯಾರು ಬಂದಿಲ್ಲ. ಈಗ ಅವ್ರು ಹಾಕ್ತೇವೆ, ಯಾರು ಮಾಡ್ತಾವ ಅದು ಮಾಡಿಸ್ರಿ.
ನಾವು ನೋಡ್ತೇವೆ, ಮಾಡುವ ಪ್ರಯತ್ನ ಮಾಡ್ತೇವ್ರಿ. ಯಾರು ಮಾಡೋದಾದ್ರೆ ಅದನ್ನು ಮಾಡಿ. ಆದ್ರೆ ನಾವು ಆಶ್ವಾಸನೆ ನೀರು ನಾನು ಹೇಳೋದಿಲ್ಲ ರೀ. ಆಮೇಲೆ ಮಕ್ಕಳ ಹಿತ ಕಪ್ಕೊಂಡು ಅಂತ ಎತ್ತರಿಸು ಅಂತ ಹೇಳಿದ್ದೀರಿ. ಈಗಾಗಲೇ 32 ಲಕ್ಷ ರೂಪಾಯಿ ಹೈಸ್ಕೂಲ್ಗೆ ಹಾಕಿದ್ದೇವೆ ರೀ. ನಿಮ್ಗೆ ಗಮನಕ್ಕೆ ಐತ್ರಿ, ಇನ್ನೂ ಹಾಕ್ತೇವೆ ರೀ. ಇನ್ನೂ ನಮ್ಮ ಅವಧಿಯಿಂದ ಭಾಳ ಇಲ್ಲ ರೀ ಮೇಡಮ್ ಸರ. ಅದಕ್ಕಾಗಿ ನಿಮ್ಗೆ ಹೇಳೋದು ವರ್ಗಗಳ ಬಣ್ಣದ ವ್ಯವಸ್ಥೆ ಅದನ್ನು ನೋಡ್ತೀವಿ, ವಿಚಾರ ಮಾಡ್ತೇವೆ ರೀ. ಅಲ್ಲ ಮನೆಯಾಗ ಕೊಟ್ಟಿದ್ದೀರಿ, 8 ಮನೆಯಾಗ ನಾವು 4 ಮನೆ ಮಾಡಿಕೊಡ್ತೇನೆ ರೀ. ಎಷ್ಟು ಹೇಳಿ ನಾನು ಮಾಸನ ಮುಗಿಸ್ತೀನಿ. ಅಕ್ಕತಿ ಇಲ್ಲ ಅಂದರೆ ಇಲ್ಲ ಅನ್ನುವಂಥ ನೇರ ನುಡಿ ಅಧ್ಯಕ್ಷರು ನಮಗೆ ದೊರಕಿದ್ದಾರೆ. ನಮ್ಮೆಲ್ಲರ ಭಾಗ್ಯ ಅಂತ ನಾವು ಅಂದ್ಕೊಳ್ತಾ ಇದೀಗ ನಾವು ಕಾರ್ಯಕ್ರಮದ ಮುಂದಿನ ಒಂದು ಕಾರ್ಯಕ್ರಮ ಅಲ್ಲಿವರೆಗೆ ಸೌಮ್ಯ ರು ಕುಂದರ್ನಾಡ್ ಅವರು ತಮ್ಮ ಭಾಷಣಕ್ಕೆ ಬರಬೇಕು. ಎಲ್ಲರಿಗೂ ಬೆಳಗಿನ ಶುಭೋದಯ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕಸ್ತೂರಿ ಕನ್ನಡ. ಎಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕನ್ನಡ ನಾಡು ಶ್ರೀಗಂಧದ ಬೀಡು, ಕರುನಾಡು, ಕನ್ನಡ ನಾಡು, ಕನ್ನಡಾಂಬೆಯ ನಾಡು ಎಂಬ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಹಚ್ಚ ಹಸಿರಿನ ಬೆಟ್ಟಗಳು, ಪವಿತ್ರ ಕಾವೇರಿ ತುಂಗಭದ್ರೆ ನದಿಗಳು ಹರಿಯುವ, ಸಾಧು ಸಂತರು ದಾಸರು ಕವಿಗಳಿಂದ ಕಂಗೊಳಿಸುತ್ತಿರುವ ಒಂದು ಧೀಮಂತ ಶಕ್ತಿ ನಮ್ಮ ನಾಡಾಗಿದೆ. ಇಂತಹ ನಾಡಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಅದೃಷ್ಟ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಎಂದು ಆಚರಿಸಲಾಗುತ್ತದೆ. ಇದನ್ನು ಕರ್ನಾಟಕ ರಚನೆಯ ದಿನ ಎಂತಲೂ ಕರೆಯುತ್ತಾರೆ. 1956ರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಯಾದಂತಹ ದಿವಂಗತ ದೇವರಾಜ ಅರಸುರವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಇಂದು ನಾವು ಇದರ 70ನೇ ವರ್ಷಾಚರಣೆ ಸಂಭ್ರಮದಲ್ಲಿದ್ದೇವೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಕರ್ನಾಟಕ ರಾಜ್ಯ ರೂಪುಗೊಂಡಾಗ ಒಟ್ಟು 19 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಕರುಕುಡಿಸು ನಾಡು ಕರುನಾಡು ಕರ್ನಾಟಕವಾಯಿತು. ಕರು ಎಂದರೆ ಕಪ್ಪು, ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಎಂದು ಹೇಳಲಾಗುತ್ತದೆ. ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಬಾವುಟವಿದೆ. ಅದು ಕೆಂಪು ಮತ್ತು ಹಳದಿ ಬಣ್ಣಗಳಿಂದ ಕಂಗೊಳಿಸುತ್ತಿದೆ. ಹಳದಿ ಬಣ್ಣ ಶಾಂತಿ ಸೌಹಾರ್ದತೆಯನ್ನು ಸೂಚಿಸಿದರೆ, ಕೆಂಪು ಬಣ್ಣವು ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ. ಕರ್ನಾಟಕ ರಾಜ್ಯೋತ್ಸವವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಕನ್ನಡ ನುಡಿ, ನಾಡು ನುಡಿ, ಸಂಪತ್ತು, ಆಚಾರ ವಿಚಾರಗಳನ್ನು ಕಾಯ್ದುಕೊಂಡು ಮುಂದಿನ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡದಲ್ಲಿ ಮಾತನಾಡಿರ್ತಕ್ಕಂಥ ಸೌಮ್ಯಾಳಿಗೆ ಧನ್ಯವಾದಗಳು. ಇದೀಗ ವಾಸನಗೌಡ್ ಪಾಟೀಲ್ ಮತ್ತು ಸಂಗಡಿಗರು. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ.
ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಿರುವೆ ನೆನಪಾದರೆ ನಾನು ಹಂಪೆಯ ಚರಿತೆಯ ತೆರೆದೆ ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ನೆರೆದೆ ಬೆಳಗಾದರೆ ನಾನು ಕರುನಾಡಿಗೆ ಕಿರಗವ ಸುರಿದೆ ಸ್ವರವಾದರೆ ನಾನು ದಾಸರ ಕಣ್ಣಲ್ಲಿ ನಲಿದೆ ಖಡ್ಗವಾದರೆ ನಾನು ಚೆನ್ನವರ ಕರದಲ್ಲಿ ನೆರೆದೆ ಬಲವಾದರೆ ನಾನು ಓಬವ್ವನ ಮೊರಕೆಯ ಬೆರೆದೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆದೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಧುವಾದರೆ ನಾನು ಕಾವೇರಿಯ ಮಡಿ
ಮೂಡಣ ಸೂರ್ಯನೇ ಬೆಳಕಿನ ಬಣ್ಣಾರ ಬರುವಣ ಸೂರ್ಯನೇ ಕುಂಕುಮ ಬಣ್ಣಾರ ಕಾಮನ ಬಿಲ್ಲು ರಂಗೋಲಿ ಹಾಸಿಗೆ ಮಣ್ಣಿನ ವಾಸನೆ ಗಂಧರಂತಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದ ನಾನು ಕನಸುಗಳಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು
ನೆಚ್ಚಿದ ನಾಡು ಬೆಳಗಾವಿ ನಮದೈತಿ ಕನ್ನಡವೇ ನಮ್ಮ ಆಸ್ತಿ ಗಡಿವಾಗಬೇಕಂದ್ರೆ ನಿಲ್ಲಿಸಿ ಕಡಿದೆವು ನಿಮ್ಮ ನಾರ ಒಯ್ಕೊಂತ ಹೋಗತೀರಾ ನೀರಂತೂ ಕೇಳಿದರೆ ಹಾಲನ್ನು ಕೊಡುವುದು ಕನ್ನಡಿಗರ ಅಭಿಮಾನ ವಸಂತ ಹಾಕಿ ಗಡಿ ಒಳಗ ಬಂದರ ತೆಗಿತೇವೋ ರುಂಡಾನ ನೀರನ್ನು ಕೇಳಿದರೆ ಹಾಲನ್ನು ಕೊಡುವುದು ಕನ್ನಡಿಗರ ಅಭಿಮಾನ ವಸಂತ ಹಾಕಿ ಗಡಿ ಒಳಗ ಬಂದರ ತೆಗಿತೇವೋ ರುಂಡಾನ ಕನ್ನಡ ನಾಡಿನಾಗ ಜೈರಾಗಿ ಉಳಿದು ನಮ್ಮ ಬೆಳಗಾವಿ ಸ್ಥಾನ ಬೆಳಗಾವಿ ನಮದೈತಿ ಯಾರ ಕುಂದೇನೈತಿ ಗಂಡು ನೆಚ್ಚಿದ ನಾಡು ಬೆಳಗಾವಿ ನಮದೈತಿ ಕನ್ನಡವೇ ನಮ್ಮ ಆಸ್ತಿ ಗಡಿವಾಗಬೇಕಂದ್ರೆ ನಿಲ್ಲಿಸಿ ಗಡಿಗೆವು ನಿಮ್ಮ ನಾರ ಒಯ್ಕೊಂತ ಹೋಗತೀರಾ ಕುವೆಂಪುಡೆಂದ್ರೆ ಕಾರಂತ ನೆಚ್ಚಿನ ಸಾಹಿತ್ಯಗಾರರು ಜೈ ಕನ್ನಡ ಜೈ ಕನ್ನಡ ಜೈಕಾರ ನನ್ನೆಲ್ಲ ಉಸಿರು ಕುವೆಂಪುಡೆಂದ್ರೆ ಕಾರಂತ ನೆಚ್ಚಿನ ಸಾಹಿತ್ಯಗಾರರು ಜೈ ಕನ್ನಡ ಜೈಕಾರ ನನ್ನೆಲ್ಲ ಉಸಿರು ಯಾರ ಕೊಂದೆ ನೈತಿ ಗಂಡು ನೆಚ್ಚಿದ ನಾಡು ಬೆಳಗಾವಿ ನಮದೈತಿ ಕನ್ನಡವೇ ನಮ್ಮ ಆಸ್ತಿ ಗಡಿವಾಗಬೇಕಂತ ನಿಲ್ಲಿಸಿ ಕಡಿದೆವು ನಿಮ್ಮ ನಾರ ಒಯ್ಕೊಂತ ಹೋಗತೀರಾ ಗಡಿಯಾರು ತುಂಬ